ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನಿಮಗೆ ಮೇಷರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳು ಉತ್ಸಾಹದಿಂದ ಪ್ರಾರಂಭವಾಗತಕ್ಕಂತಹ ದಿನ. ನಿಮ್ಮ ಕಾರ್ಯಕ್ಷಮತೆ ಈ ದಿನ ಹೆಚ್ಚಾಗಲಿದೆ. ಹೊಸ ಯೋಜನೆಗಳ ಬಗ್ಗೆ ಒಂದು ಚಿಂತನೆ ಮಾಡತಕ್ಕಂತಹ ದಿನ. ಈ ದಿನ ನಿಮಗೆ ನಿಮ್ಮ ಹಿರಿಯರ ಒಂದು ಆಶೀರ್ವಾದಗಳು ಹಾಗೂ ಬೆಂಬಲಗಳು ಪ್ರಾಪ್ತಿಯಾಗಲಿದೆ. ಈ ದಿನ ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥ ಒಂದು ಸಾಧ್ಯತೆಗಳಿರತಕ್ಕಂತಹ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಈ ದಿನ ಕೆಲಸದಲ್ಲಿ ಸತತ ಪ್ರಯತ್ನಕ್ಕೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ಸಿಗುವಂತಹ ದಿನವಾಗಿರಲಿದೆ. ಅದಲ್ಲದೆ ಒಂದು ಹೊಸ ಉದ್ಯೋಗವನ್ನು ಅರಸುತ್ತಿರುವವರಿಗೆ ಒಳ್ಳೆಯ ಒಂದು ಉದ್ಯೋಗದ ಭಾಗ್ಯ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಆದಷ್ಟು ತಾಳ್ಮೆ ಅಗತ್ಯ. ಇನ್ನು ವ್ಯಾಪಾರಿಗಳಿಗೆ ಈ ದಿನ ಹೊಸ ಸಂಪರ್ಕಗಳು ಲಾಭದಾಯಕವಾಗಲಿದೆ ಮತ್ತು ಹೂಡಿಕೆಯಲ್ಲಿ ಒಳ್ಳೆಯ ಲಾಭ ಪ್ರಾಪ್ತಿಯಾಗುವಂಥ ದಿನ. ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ಹಣದ ಒಂದು ಚಿಕ್ಕ ಪುಟ್ಟ ಲೆಕ್ಕದಲ್ಲಿ ನಿಖರತೆ ಇರಲಿ. ನಿರೀಕ್ಷೆಗಿಂತ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆಗಳಿರತಕ್ಕಂಥ ದಿನ. ಸಾಲ ನೀಡುವುದು ಅಥವಾ ಪಡೆಯುವುದು ಈ ದಿನ ಆದಷ್ಟು ಆ ಕೆಲಸ ಕಾರ್ಯಗಳನ್ನು ಮುಂದೂಡುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಶ್ರದ್ಧೆ ಹೆಚ್ಚಾದರೆ ಉತ್ತಮ ಒಂದು ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರಗತಿ ಸಾಧ್ಯವಾಗಲಿದೆ. ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಈ ದಿನ ಹೆಚ್ಚಿನ ಒಂದು ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಈ ದಿನದ ನಿಮ್ಮ ಒಂದು ಕುಟುಂಬದಲ್ಲಿ ಸಂತೋಷದ ಪರಿಸರ ಇರತಕ್ಕಂಥ ದಿನ. ಅನ್ಯೋನ್ಯತೆ ಉಂಟಾಗತಕ್ಕಂತಹ ದಿನ. ಸಂಗಾತಿಯೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಿಕೊಳ್ಳಿ. ಪ್ರೀತಿಯಲ್ಲಿ ಗಂಭೀರ ಚರ್ಚೆಗಳಾಗತಕ್ಕಂತಹ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಒತ್ತಡ ಅಥವಾ ತಲೆನೋವಿನಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಆದಷ್ಟು ಒಂದು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಸಮತೋಲನ, ಯೋಗ ಹಾಗೂ ಮೆದುಳಿನಿಗೆ ಆದಷ್ಟು ವಿಶ್ರಾಂತಿ ಬೇಕಾದಂತಹ ದಿನವಾಗಿರಲಿದೆ. ಆದಷ್ಟು ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 1. ಶುಭ ಸಮಯ ಮಧ್ಯಾಹ್ನ 12ರಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1:30 ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ದಿನದ ನಿಮ್ಮ ಪರಿಹಾರ, ಈ ದಿನ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ಮುಖ್ಯವಾಗಿ ಗ್ರಹಚಾರಗಳ ಪರಿಹಾರಕ್ಕಾಗಿ ಶನೈಶ್ಚರ ಸ್ವಾಮಿಯ ಆರಾಧನೆ, ಪೂಜೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಹಾಗೂ ನವಗ್ರಹಗಳ ಆರಾಧನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹೆಚ್ಚಿನ ಪರಿಹಾರಕ್ಕಾಗಿ ಮಂದಿರದಲ್ಲಿ ನೈವೇದ್ಯವನ್ನು ಅರ್ಪಿಸಿ ಸುಂದರಕಾಂಡ ಪಾರಾಯಣವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗೆ ವೃಷಭ ರಾಶಿಯವರಿಗೆ ಇಂದು ಸ್ಥಿರ ಮನಸ್ಸು ಹಾಗೂ ಶಾಂತ ಅಭಿವ್ಯಕ್ತಿ ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ. ಆಲಸ್ಯದಿಂದ ಆದಷ್ಟು ದೂರವಿರಿ. ಕುಟುಂಬದವರ ಮಾತುಗಳಲ್ಲಿ ಗೌರವವನ್ನು ಮಾಡಿಕೊಳ್ಳಿ ಹಾಗೂ ಒಂದು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ನಿಮ್ಮ ಚಟುವಟಿಕೆಗಳಲ್ಲಿ ಪ್ರಾಮಾಣಿಕತೆ ತೋರಿಸಬೇಕಾದಂತಹ ದಿನ. ನಿಮ್ಮ ಕೆಲಸಗಳು ಆದಷ್ಟು ಶ್ರಮಪಟ್ಟರೂ ಈ ದಿನ ವಿಳಂಬಗಳಾಗಬಹುದು. ಆದಷ್ಟು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಇರಲಿ. ವ್ಯಾಪಾರದಲ್ಲಿ ಜಾಗರೂಕತೆಯಿಂದ ಹೂಡಿಕೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಲಾಭದ ಸೂಚನೆಗಳಿರಲಿದೆ. ಉಳಿತಾಯದ ಬಗ್ಗೆ ಯೋಚನೆಯನ್ನು ಮಾಡಿಕೊಳ್ಳಿ. ಬಂಡವಾಳ ಹೂಡಿಕೆ ಮುಂದೂಡುವುದು ಉತ್ತಮ. ದೊಡ್ಡ ಮಟ್ಟದ ಹೂಡಿಕೆಯನ್ನು ಆದಷ್ಟು ದಿನ ಮಾಡಿಕೊಳ್ಳದೇ ಇರುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸಮಯ. ಹೊಸ ಕೋರ್ಸ್ ಅಥವಾ ಪ್ರವೇಶ ಸಂಬಂಧಿತ ವಿಚಾರಗಳು ಮುಂದಾಗಬಹುದು.
ಆದಷ್ಟು ವಿದ್ಯೆಯಲ್ಲಿ ಸರಿಯಾದಂತಹ ಒಂದು ನಿರ್ಧಾರಗಳನ್ನು ಮಾಡಿ ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ನಿಮ್ಮ ಸಂಬಂಧಗಳಲ್ಲಿ ಇದನ್ನ ನಂಬಿಕೆ ಮುಖ್ಯ. ಗೃಹಸ್ಥರಿಗೆ ಮನೆಯೊಳಗಿನ ಸಣ್ಣ ಮಾತುಗಳು ಭಿನ್ನಾಭಿಪ್ರಾಯವನ್ನು ತಂದರೂ ಶಾಂತಿಯುತವಾಗಿ ನೀವು ಅದನ್ನು ಪರಿಹರಿಸಬಹುದು. ಆದಷ್ಟು ತಾಳ್ಮೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹೊಸ ಸಂಬಂಧ ಆರಂಭವಾಗಬಹುದಾದಂತಹ ಒಂದು ಸಾಧ್ಯತೆಗಳಿದೆ. ಪ್ರೀತಿಯಲ್ಲಿರತಕ್ಕಂಥವರಿಗೆ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳು ಎದುರಾಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯ ಮುಖ್ಯ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಇಂದಿನ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಉಲ್ಬಣವಾಗಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತಲೆದೋರಬಹುದು ಹಾಗೂ ಮೈಕೈ ನೋವಿನ ಸಮಸ್ಯೆಗಳು, ಶೀತ ಕಫದಂಥ ಅನಾರೋಗ್ಯಗಳು ಕಾಣಬಹುದು. ದಿನಚರಿಯಲ್ಲಿ ಸ್ವಲ್ಪ ಆದಷ್ಟು ಹಸಿರು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ, ನೀರಿನ ಸೇವನೆಯನ್ನು ಹೆಚ್ಚು ಮಾಡಿಕೊಳ್ಳಿ ಹಾಗೂ ಈ ದಿನ ಉತ್ತಮ ಆಹಾರವನ್ನು ಸೇವನೆ ಮಾಡಿ ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 1. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ 30 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಈ ಒಂದು ಸಮಯದಲ್ಲಿ ನೀವು ಶುಭ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಈ ದಿನ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಹಾಗೂ ಆರೋಗ್ಯಕ್ಕೆ ಸಂಪತ್ತು ವೃದ್ಧಿಗೆ ಇದು ತುಂಬ ಉತ್ತಮ. ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮಿಗೆ ಅಲಂಕಾರ ಮಾಡಿ ದರ್ಶನವನ್ನು ಮಾಡಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆದಷ್ಟು ಈ ದಿನ ಯಾರಿಗಾದರೂ ಬಡವರಿಗೆ ಅನ್ನದಾನ ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ ಹಾಗೂ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮಿಥುನ ರಾಶಿ, ಇಂದು ಚಂಚಲತೆ ಕಡಿಮೆ ಮಾಡುವುದು ಬಹು ಮುಖ್ಯ. ಶಾಂತ ಮನಸ್ಸು ಹಾಗೂ ಸ್ಪಷ್ಟ ಯೋಜನೆಗಳು ನಿಮಗೆ ದಾರಿ ತೋರಲಿದೆ. ಅನಿರೀಕ್ಷಿತ ಸುಸ್ಥಿತಿ ನಿಮ್ಮ ಮುಂದಿರಲಿದೆ. ಆದಷ್ಟು ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮನಸ್ಸು ಚಂಚಲವಾದರೂ ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಈ ದಿನದ ನಿಮ್ಮ ಕೆಲಸದಲ್ಲಿ ನಿಖರತೆ ತುಂಬ ಅಗತ್ಯ. ಉನ್ನತ ಒಂದು ಅಧಿಕಾರಿಗಳಿಂದ ಮೆಚ್ಚುಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಾಪ್ತಿಯಾಗಲಿದೆ. ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ವ್ಯಾಪಾರದಲ್ಲಿ ಲಾಭಗಳು ಕೂಡಿ ಬರಲಿದೆ. ಹೊಸ ಒಂದು ವ್ಯಾಪಾರದ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಈ ದಿನ ಕೂಡಿ ಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣುವುದು ಹಾಗೂ ಸಾಲಬಾಧೆಯ ತ್ವರಿತ ಪರಿಹಾರ ಕಂಡುಬರತಕ್ಕಂತಹ ದಿನ. ಇನ್ನು ಹೂಡಿಕೆಗೆ ಈ ದಿನ ಅನುಕೂಲಕರವಾದಂತಹ ದಿನವಾಗಿರಲಿದೆ ಮತ್ತು ಒಳ್ಳೆಯ ಲಾಭ ಕೂಡಿ ಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯು ಭವಿಷ್ಯ ನಿರ್ಧರಿಸಬಲ್ಲದು. ಹಾಗಾಗಿ ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆಯಾಗಲಿದೆ. ಹೊಸ ವಿಷಯಗಳ ಅಧ್ಯಯನಕ್ಕೆ ಈ ದಿನ ಉತ್ತಮವಾದಂತಹ ಸಮಯ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರವನ್ನು ನೋಡುವುದಾದರೆ ಸಹಜವಾದ ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಿ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ಮಾತನಾಡಿ ಪರಿಹರಿಸಿಕೊಳ್ಳಿ. ಪ್ರೀತಿಯಲ್ಲಿ ನಂಬಿಕೆ ಹೆಚ್ಚಿದರೆ ಸಂಬಂಧ ಬಲವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಮೈಕೈ ನೋವಿನ ಸಮಸ್ಯೆಗಳು ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳಾಗಬಹುದು. ಆಹಾರ ಮತ್ತು ನಿದ್ರೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಉತ್ತಮ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನ ನಿಮಗೆ ಉತ್ತಮ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥದ್ದು. ನಿಮ್ಮ ಇಷ್ಟಾರ್ಥಗಳು ನೆರವೇರತಕ್ಕಂಥದ್ದಾಗಬಹುದು. ನಿಮ್ಮ ಇಷ್ಟದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ, ಶುಭ ಸಂಖ್ಯೆ 3, ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಾಚಾರಗಳ ಒಂದು ಪರಿಹಾರಕ್ಕಾಗಿ ಈ ದಿನ ಗಣಪತಿ ದೇವರ ಆರಾಧನೆ ಹಾಗೂ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ
ಓಂ ಗಂಗಣಪತಯೇ ನಮಃ ಹಾಗೂ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಪ್ರಾರ್ಥನೆ ಜಪ ಮಾಡಿಕೊಳ್ಳಿ. 21 ತುಳಸಿ ಎಲೆಗಳಿಂದ ಹಾಗೂ ಆ ದೇವಿಗೆ ಅರ್ಚನೆಯನ್ನು ಮಾಡಿ ಮಕ್ಕಳಿಗೆ ಬೆಲ್ಲ ಅಕ್ಕಿಯನ್ನು ಹಂಚಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕರ್ಕಾಟಕ ರಾಶಿ, ಇಂದು ನಿಮ್ಮ ಮನಸ್ಸು ಶಾಂತವಾಗಿರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಒಂದು ಫಲ ಸಿಗುವಂಥ ಯೋಗವಿದೆ. ಕುಟುಂಬದಲ್ಲಿ ಸಮಾಧಾನ ತುಂಬ ಮುಖ್ಯ. ವ್ಯಕ್ತಿತ್ವದಲ್ಲಿ ಉತ್ಸಾಹವಿರಲಿದೆ. ನಿರ್ಧಾರಗಳಲ್ಲಿ ನಿಖರತೆ ಕಾಣತಕ್ಕಂತಹ ದಿನ. ಉದ್ಯೋಗ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಅಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆ ಸಿಗತಕ್ಕಂತಹ ದಿನ. ಪ್ರಗತಿ ದಾರಿ ಸರಿಯಾಗಿದ್ದು ಹೊಸ ಅವಕಾಶಗಳು ಎದುರಾಗಲಿದೆ. ವ್ಯವಹಾರದಲ್ಲಿ ಸ್ಪರ್ಧಾತ್ಮಕ ತಂತ್ರಗಳು ಪ್ರಯೋಜನ ನೀಡಲಿದೆ ಹಾಗೂ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಹೊಸ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನವೂ ಸಾಧ್ಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಲಾಭದಾಯಕ ದಿನವಾಗಿರಲಿದೆ. ಹಣಕಾಸು ಕ್ಷೇತ್ರದಲ್ಲಿ ನಿರೀಕ್ಷಿತ ಸಾಧನೆಯನ್ನು ಮಾಡಲಿದ್ದೀರಿ. ಹೂಡಿಕೆ ಕುರಿತು ಯಾವುದೇ ನಿರ್ಧಾರಕ್ಕೆ ಅನುಕೂಲಕರವಾದಂಥ ಸಮಯ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ಒತ್ತಾಸೆ ಇರತಕ್ಕಂಥ ದಿನ. ಪಾಠದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಪರೀಕ್ಷೆಗಳಿಗೆ ಸಿದ್ಧತೆ ಸುಗಮವಾಗಿ ಸಾಗತಕ್ಕಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಒಳ್ಳೆಯ ನೆಮ್ಮದಿ ಹಾಗೂ ಪಾಲುದಾರರೊಂದಿಗೆ ಸ್ಪಷ್ಟ ಸಂಭಾಷಣೆ ಅಗತ್ಯ. ಸಂಗಾತಿಯ ಮನೋಭಾವ ಪರಿಗಣಿಸಿ ನಡೆದುಕೊಳ್ಳಿ. ಆ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯ ಸರಿಹೊಂದುವಂತಹ ದಿನ. ಮನಃಶಾಂತಿ ಪಡೆಯಲು ಧ್ಯಾನ ಈ ದಿನ ನಿಮಗೆ ಉಪಯುಕ್ತವಾಗಲಿದೆ. ಮೂಳೆ ಸಂಬಂಧಿತ ನೋವಿಗೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಜಾಗರೂಕತೆ ಬೇಕು, ನಿರ್ಲಕ್ಷ್ಯ ಬೇಡ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 9ರಿಂದ 10:30 ಶುಭ ಸಮಯ. ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆ ಹಾಗೂ ವಿಶೇಷವಾಗಿ ನವಗ್ರಹಗಳ ಪೂಜೆ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದುಂದುರ್ಗಾಯೈ ನಮಃ, ಓಂ ದುಂದುರ್ಗಾಯೈ ನಮಃ. ಈ ಮಂತ್ರವನ್ನು ಆದಷ್ಟು 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಮಹಿಳೆಯರಿಗೆ ಹೂವನ್ನು ದಾನ ಮಾಡಿ ಮತ್ತು ವಸ್ತ್ರವನ್ನು ದಾನ ಮಾಡಿ. ಮತ್ತು ಈ ದಿನ ಹಾಲು ಮತ್ತು ಬೆಲ್ಲದ ಒಂದು ವಸ್ತುಗಳನ್ನು ದಾನ ಮಾಡಿ. ಹಾಗೂ ಈ ದಿನ ವ್ಯಾಪಾರ, ಉದ್ಯೋಗ ಸಂಬಂಧಿತ ಹಾಗೂ ವಿದ್ಯಾಭ್ಯಾಸದಲ್ಲಿ ಉತ್ತಮ ದಿನವಾಗಿರಲಿದೆ. ಭಯವಿಲ್ಲದೆ ಮುಂದೆ ಸಾಗಿದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ಸಿಂಹರಾಶಿ, ಇಂದು ನಿಮಗೆ ಸಿಂಹರಾಶಿಯವರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗಲಿದೆ. ಹಿರಿಯರಿಂದ ಉತ್ತಮ ಸಲಹೆಗಳು ಸಿಗತಕ್ಕಂತಹ ದಿನ. ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನ ಬಲವಾಗತಕ್ಕಂತಹ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಉದ್ಯೋಗದಲ್ಲಿರತಕ್ಕಂಥವರಿಗೆ ಪ್ರಗತಿಯ ದಿನವಾಗಿರಲಿದೆ. ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಬೆನ್ನು ತಟ್ಟಿ ಒಂದು ಒಳ್ಳೆಯ ಒಂದು ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರತಕ್ಕಂತಹ ದಿನ. ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಲಾಭದ ಸುದಿನವಾಗಿರಲಿದೆ. ಹೊಸ ಒಂದು ಕೆಲಸ ಕಾರ್ಯಗಳು ಪ್ರಾರಂಭವಾಗಲಿದೆ. ಹೊಸ ಕೆಲಸ ಕಾರ್ಯಗಳು ವ್ಯಾಪಾರದಲ್ಲಿ ನಿಮ್ಮತ್ತ ಬರಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನಲ್ಲಿ ದಿನ ಸ್ಥಿರತೆ ಇರತಕ್ಕಂತಹ ದಿನ. ಬಾಕಿ ಹಣ ಮರುಪಾವತಿಯಾಗುವ ಯೋಗವಿದೆ. ಹೂಡಿಕೆ ಮಾಡುವ ಉತ್ಸಾಹವಿರತಕ್ಕಂತಹ ದಿನ. ಆದರೆ ಸಮಾಲೋಚನೆಯಿಂದ ನಡೆದುಕೊಳ್ಳಿ. ಆದಷ್ಟು ಹಣವನ್ನು ಹೂಡಿಕೆಯನ್ನು ಮಾಡಿ ಹಣದ ಅಧಿಕವಾದಂಥ ಖರ್ಚುಗಳನ್ನು ತಪ್ಪಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂಥ ದಿನವಾಗಿರಲಿದೆ. ಪಾಠದ ಮೇಲಿನ ಒತ್ತಡ ಕಡಿಮೆಯಾಗಲಿದೆ. ಹೊಸ ವಿಷಯ ಕಲಿಯಲು ಸದುಪಯೋಗವಾಗುವಂತಹ ದಿನ. ಇನ್ನು ಈ ದಿನದ ನಿಮ್ಮ
ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಮನೆಯವರು ನಿಮ್ಮ ನಿರ್ಧಾರಕ್ಕೆ ಒಳ್ಳೆಯ ಒಂದು ಬೆಂಬಲ ನೀಡುವಂಥ ದಿನ. ಸಂಗಾತಿಯೊಂದಿಗೆ ನಿಷ್ಠೆಯಿಂದ ನಡೆದುಕೊಳ್ಳಿ. ಪ್ರೀತಿಯಲ್ಲಿ ನಂಬಿಕೆಯ ಬಗ್ಗೆ ಆದಷ್ಟು ಗಮನವಿರಲಿ. ಪ್ರೀತಿಯಲ್ಲಿ ನಿರ್ಲಕ್ಷ್ಯ ಬೇಡ. ಆದಷ್ಟು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಇಟ್ಟುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದಲ್ಲಿ ಎದೆಯ ಭಾಗ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ತಂದುಕೊಳ್ಳಿ. ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನವಾಗಲಿದೆ. ಇನ್ನು ಹೈಡ್ರೇಷನ್ ಕಾಪಾಡಿಕೊಳ್ಳಿ. ಆದಷ್ಟು ಲಘು ವ್ಯಾಯಾಮವನ್ನು ಮಾಡಿಕೊಳ್ಳಿ. ವಾಕಿಂಗನ್ನು ಮಾಡಿ, ಪ್ರಾಣಾಯಾಮ, ಯೋಗ, ಧ್ಯಾನಗಳನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 1, ಶುಭ ಸಮಯ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 45 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಸೂರ್ಯ ದೇವರ ಆರಾಧನೆ, ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಹ್ರೀಂ ಸೂರ್ಯಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಇಷ್ಟದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹೆಚ್ಚಿನ ಪರಿಹಾರಕ್ಕಾಗಿ ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಹಾಗೂ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಪ್ರಾರ್ಥನೆಯನ್ನು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ತಪ್ಪದೇ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಯೋಜನೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧ್ಯವಾಗಲಿದೆ. ಸಂಕಷ್ಟಗಳನ್ನು ಶಾಂತ ಚಿಂತನೆಯಿಂದ ನಿರ್ವಹಿಸಬೇಕು. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಆದಷ್ಟು ಈ ದಿನ ಗೃಹದಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ದಯವಿಟ್ಟು ಅತಿಯಾಗಿ ಉತ್ಸಾಹ ತೋರಿಸಬೇಡಿ. ಸಣ್ಣ ಪುಟ್ಟ ತಪ್ಪುಗಳಾಗುವಂಥ ಸಾಧ್ಯತೆಗಳಿರಲಿದೆ. ಆದಷ್ಟು ಉದ್ಯೋಗದಲ್ಲಿ ಎಚ್ಚರಿಕೆ ಇರಲಿ. ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಎಚ್ಚರಿಕೆ ಬೇಕು. ವರಿಷ್ಠರಿಂದ ಒತ್ತಡವಾದರೂ ನಿಮಗೆ ಬೇಕಾದ ನೆರವು ಸಿಗಲಿದೆ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಗೆ ಹೆಚ್ಚಿನ ಒತ್ತನ್ನು ನೀಡಿ ನಿಷ್ಠೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನ ಒಂದು ವ್ಯಯದ ಮೇಲೆ ನಿಯಂತ್ರಣ ಇರಲಿ. ಅನಾವಶ್ಯಕ ಖರ್ಚು ತಡೆಯಲು ಸಂಯಮವಿರಲಿ. ಆದಷ್ಟು ಹಣದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಸಾಲ ಅಥವಾ ಲೋನ್ ತೆಗೆದುಕೊಳ್ಳುವ ವಿಚಾರ ಆದಷ್ಟು ಮುಂದಕ್ಕೆ ಹಾಕಿಕೊಳ್ಳಿ. ಆದಷ್ಟು ಸಾಲದಿಂದ ಮುಕ್ತರಾಗಲು ಪ್ರಯತ್ನಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗಮನ ಕೇಂದ್ರೀಕರಿಸುವುದು ತುಂಬ ಮುಖ್ಯ. ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಕೊಳ್ಳುವುದು ಓದಿಗೆ ನಿಮಗೆ ಹೆಚ್ಚಿನ ಅಡ್ಡಿಯಾಗಬಹುದು. ಪಠ್ಯೇತರ ಚಟುವಟಿಕೆಗಳಿಂದ ದೂರವಿದ್ದು ಓದಿನಲ್ಲಿ ಜಾಸ್ತಿನೇ ಸಮಯವನ್ನು ತೊಡಗಿಸಿಕೊಳ್ಳಿ. ಹೊಸ ಪಾಠಶಾಲೆ ಅಥವಾ ಕೋರ್ಸ್ ಬಗ್ಗೆ ಯೋಚನೆ ಇದೆಯಾದರೆ ಹಿರಿಯರಿಂದ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯಿರಿ. ಒಳ್ಳೆ ಶುಭವಾಗಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಂವಹನದ ಕೊರತೆ, ಗೊಂದಲ ಉಂಟಾಗಬಹುದು. ಕುಟುಂಬದಲ್ಲಿ ಆದಷ್ಟು ಒಂದು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳನ್ನು ಕಾಪಾಡಿಕೊಳ್ಳಿ. ಸಂಗಾತಿಯೊಂದಿಗೆ ನೇರವಾಗಿ ಮಾತನಾಡಿ. ಅಪಾರ ಒಂದು ವಿಶ್ವಾಸ ಸಾಧ್ಯತೆಯಾಗಲಿದೆ. ಪ್ರೀತಿಯಲ್ಲಿ ನಿಖರತೆ ಮತ್ತು ನಂಬಿಕೆ ಮುಖ್ಯ. ಪ್ರೀತಿಯಲ್ಲಿ ನಿರ್ಲಕ್ಷ್ಯ ಬೇಡ. ಪ್ರೀತಿಯಲ್ಲಿ ಒಂದು ಅನ್ಯೋನ್ಯತೆ ಇರಲಿ, ಐಕ್ಯಮತ್ಯವಿರಲಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದಲ್ಲಿ ಇಂದು ಸಣ್ಣ ಪುಟ್ಟ ಸಮಸ್ಯೆಗಳು ಮರುಕಳಿಸುವಂಥ ಒಂದು ಸಾಧ್ಯತೆಗಳಿರಲಿದೆ. ಆಹಾರದಲ್ಲಿ ನಿಯಮ ಮತ್ತು ಮಿತಿಯಾದ ಒಂದು ವ್ಯಾಯಾಮ ಅಗತ್ಯ. ಹೊಟ್ಟೆ ಅಥವಾ ಒಂದು ದೇಹದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಒಂದು ಸಾಯಂಕಾಲದ ಹೊತ್ತಿಗೆ ದೇಹದಲ್ಲಿ ಅನಾರೋಗ್ಯಗಳು ಬರಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಒಂದು ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ದೇವಾಲಯದಲ್ಲಿ ಬಿಳಿ ಹೂವಿನಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಅನ್ನದಾನ ಮಾಡಿ, ವಸ್ತ್ರದಾನವನ್ನು ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ದಿನವು ಮಧ್ಯಮ ಫಲಕಾರಿಯಾಗಿದ್ದು ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ಪಷ್ಟತೆ ಬೇಕಾಗಬಹುದು. ನಿರ್ಧಾರಗಳೊಳಗೆ ತಾಳ್ಮೆ ಮತ್ತು ವಿವೇಕ ಬಳಸುವುದು ಮುಖ್ಯ. ಸುತ್ತಮುತ್ತಲಿನವರ ಮಾತುಗಳಿಗೆ ತಕ್ಷಣ ಪ್ರತಿಕ್ರಿಯೆ ಕೊಡದೆ ಗಮನವಿಟ್ಟು ಕೇಳುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ಒಂದು ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಆದರೆ ನಿಮ್ಮ ಶ್ರಮ ಈ ದಿನ ಗುರುತಿಸಲ್ಪಡತಕ್ಕಂತಹ ದಿನ. ಸೀನಿಯರ್ಗಳ ಒಂದು ಮೆಚ್ಚುಗೆ ನಿಮಗೆ ದೊರೆಯಲಿದೆ. ಹಾಗೂ ವ್ಯಾಪಾರದಲ್ಲಿ ಹೊಸ ಒಂದು ಯೋಜನೆ ಆರಂಭಿಸಲು ಇಂದು ಉತ್ತಮವಾದಂತಹ ದಿನವಲ್ಲ. ಆದರೆ ವ್ಯಾಪಾರದಲ್ಲಿ ತುಂಬ ತಾಳ್ಮೆ ಮುಖ್ಯ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ನಿಗದಿತ ಖರ್ಚುಗಳು ಮಾತ್ರ ಮಾಡಿಕೊಳ್ಳಿ. ವ್ಯಯದ ಮೇಲೆ ನಿಯಂತ್ರಣ ಅಗತ್ಯ. ಹಳೆಯ ಸಾಲದ ಹಾಗೂ ಚಿಲ್ಲರೆ ಭರ್ತಿಯಾಗುವಂಥ ಸಾಧ್ಯತೆ ಇದೆ. ಲಾಭದ ನಿರೀಕ್ಷೆಯಿಂದ ಕೈ ಸೇರದ ಹೂಡಿಕೆ ಮಾಡಬೇಡಿ. ಹಣದ ವಿಚಾರದಲ್ಲಿ ಈ ದಿನ ಜಾಗರೂಕತೆ ಬೇಕು, ನಿರ್ಲಕ್ಷ್ಯ ಬೇಡ. ಮತ್ತು ಈ ದಿನದ ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ಓದಿಗೆ ಉತ್ತಮವಾದಂತಹ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏರಿಕೆ ಕಂಡುಬರಲಿದೆ. ಗುರುಗಳ ಸಲಹೆ ಮತ್ತು ಮಾರ್ಗದರ್ಶನದಿಂದ ಉನ್ನತಿ ಸಾಧ್ಯವಾಗಲಿದೆ. ಮತ್ತು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ನಂಬಿಕೆ ಹೆಚ್ಚಿಸಲು ಸುದೀರ್ಘ ಮಾತುಕತೆ ನೆರವಾಗಲಿದೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಗೊಂದಲ ಉಂಟಾದರೂ ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ. ಇನ್ನು ವಿವಾಹದ ಚಿಂತೆ ಇರುವವರಿಗೆ ಹೊಸ ಪ್ರಯತ್ನ ಫಲ ನೀಡಲಿದೆ. ಮತ್ತು ಒಂದು ಪ್ರೀತಿಯಲ್ಲಿ ಅನ್ಯೋನ್ಯತೆಗಳು ಇರತಕ್ಕಂಥ ದಿನ. ಆದಷ್ಟು ಜಾಗರೂಕತೆಯಿಂದ ಅನ್ಯೋನ್ಯತೆಯಿಂದ ಇರಿ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ತಲೆನೋವು ಅಥವಾ ನಿದ್ದೆಯ ಸಮಸ್ಯೆಗಳು ಈ ದಿನ ಉಂಟಾಗಬಹುದು. ವಿಶ್ರಾಂತಿ ಅಗತ್ಯ. ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆದೋರಬಹುದು. ಆರೋಗ್ಯದಲ್ಲಿ ಜಾಗರೂಕತೆ ಇರಲಿ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಪರಿಗಣನೆ ಮಾಡಿಕೊಳ್ಳಿ. ಪ್ರಾಣಾಯಾಮ, ಯೋಗ, ಧ್ಯಾನವನ್ನು ಮಾಡಿಕೊಳ್ಳಿ. ಹಾಗೂ ಆರೋಗ್ಯದಲ್ಲಿ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 1 ಗಂಟೆಯವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ನೀವು ಶಿವದೇವರ ಆರಾಧನೆ ಹಾಗೂ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಹಾಗೂ ದೇವಿಯ ಪ್ರೀತ್ಯರ್ಥವಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಹಾಗೂ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅಶ್ವತ್ಥ ಒಂದು ವೃಕ್ಷಕ್ಕೆ ಸಾಧ್ಯವಿದ್ದಷ್ಟು ಪ್ರದಕ್ಷಿಣೆ ಬನ್ನಿ. ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಹಾಗೂ ಬೇಕಾದಂತಹ ದಿನ. ಕೆಲವು ಅಚಾನಕ್ಕಾದಂತಹ ಘಟನೆಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಧೈರ್ಯ ಮತ್ತು ಸ್ಪಷ್ಟ ನಿಟ್ಟಿನಿಂದ ಮುಂದೆ ಸಾಗಿದರೆ ಸಕಾರಾತ್ಮಕ ಫಲಗಳು ನಿಮಗೆ ಸಿಗಲಿದೆ. ಹಾಗೂ ಈ ದಿನ ನಿಮ್ಮ ಗೃಹದಲ್ಲಿ ಶುಭ ಕಾರ್ಯಗಳು ಆಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಕೆಲಸದ ಒಂದು ಜವಾಬ್ದಾರಿಗಳಲ್ಲಿ ಹೆಚ್ಚು ಕಾಳಜಿ ಬೇಕಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಜನಮೆಚ್ಚಿನ ಬಾಂಧವ್ಯ ಬೆಳೆಸಲು ಪ್ರಯತ್ನಿಸಿಕೊಳ್ಳಿ. ವ್ಯಾಪಾರದಲ್ಲಿರುವವರಿಗೆ ದಿನ ಮಧ್ಯಮವಾಗಿರಲಿದೆ. ಹೊಸ ವ್ಯವಹಾರ ತಾತ್ಕಾಲಿಕವಾಗಿ ನಿಲ್ಲಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ಮುಂದೆ ಸಾಗಿ. ದುಡ್ಡು ಬರುತ್ತದೆ, ಆದರೆ ಉಳಿಸಿಕೊಳ್ಳುವುದು ಮುಖ್ಯ. ನಿರುದ್ದೇಶವಾಗಿ ಖರ್ಚಿಗೆ ಆದಷ್ಟು ಅನಗತ್ಯ ಖರ್ಚಿಗೆ ಕಡಿವಾಣವನ್ನು ಹಾಕಿ ಹಣದ ವಿಚಾರದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ ಮತ್ತು ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಈ ದಿನ ಅಲ್ಪ ಅಲೆಮಾರಿ ಮನಸ್ಥಿತಿ ಇರತಕ್ಕಂಥ ದಿನ.
ಗುರುಗಳ ಮಾರ್ಗದರ್ಶನ ಬಹುಮುಖ್ಯವಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯ ಹಂತದಲ್ಲಿ ನಿಲ್ಲಬಾರದು. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ಈ ದಿನ ಮಧುರ ಸಂಭಾಷಣೆ ಹಾಗೂ ಪ್ರೀತಿಯಲ್ಲಿ ಪ್ರಗತಿಗೆ ದಾರಿ ಮಾಡಿಕೊಡಲಿದೆ. ದಾಂಪತ್ಯದಲ್ಲಿ ಚಿಕ್ಕ ಚಿಕ್ಕ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಇರತಕ್ಕಂಥ ದಿನ. ಶಾಂತಿಯಿಂದ ಮಾತನಾಡಿಕೊಳ್ಳಿ, ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ಸೂಕ್ತವಾಗಲಿದೆ ಮತ್ತು ಎಲ್ಲರೊಂದಿಗೆ ಕುಟುಂಬದಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದಕ್ಕೆ ವಿಚಾರದ ಸಂಬಂಧಪಟ್ಟಂತೆ ಈ ದಿನ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರಬಹುದು. ಆಹಾರದಲ್ಲಿ ಪಥ್ಯೆಯನ್ನು ಪಾಲನೆ ಮಾಡಿಕೊಳ್ಳಿ. ಹೃದಯ ಹಾಗೂ ಮನೋಬೋಧದ ಮೇಲೆ ಹೆಚ್ಚಿನ ಗಮನವಿರಲಿ. ನೆರೆದ ಒಂದು ನೀರಿನ ಬಳಿಗೆ ಹೋಗಿ ಆದಷ್ಟು ಧ್ಯಾನ ಯೋಗಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:30ರವರೆಗೆ. ಇನ್ನು ಈ ದಿನದ ನಿಮ್ಮ ಎಲ್ಲ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ನಾಗದೇವರ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ. ಈ ದಿನ ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿಕೊಳ್ಳಿ ಹಾಗೂ ನಾಗದೇವರಿಗೆ ತಂಬೀಲವನ್ನು ಮಾಡಿ ಆ ಹಾಲಿನಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ. ಸರ್ಪದೇವತೆಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೂ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಸರ್ವ ಕಷ್ಟಗಳು ಪರಿಹಾರವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ಉತ್ಸಾಹಭರಿತವಾಗಿ ಆರಂಭವಾಗಬಹುದಾದಂಥ ದಿನ. ಇಂದು ನಿಮ್ಮ ಉತ್ಸಾಹ, ಆಶಾ ಮತ್ತು ಆಲೋಚನೆಗಳೊಂದಿಗೆ ಮುಂದೆ ಸಾಗಲಿದೆ. ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಇಂದು ಉತ್ತಮವಾದಂಥ ಸಮಯವಾಗಿರಲಿದೆ. ಹಾಗೂ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಚತುರತೆ ಮತ್ತು ಜವಾಬ್ದಾರಿಯುತ ನಡೆ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಹೊಸ ಯೋಜನೆಗಳು ಅನುವು ಪಡೆಯುವಂಥ ಸಾಧ್ಯತೆ ಇರತಕ್ಕಂತಹ ದಿನ. ವ್ಯಾಪಾರಿಗಳಿಗೆ ಗ್ರಾಹಕರ ವಿಶ್ವಾಸವನ್ನು ಗಳಿಸುವ ಒಂದು ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಹಣದ ಪ್ರವಾಹ ಸಾಧಾರಣವಾಗಿರಲಿದೆ. ಅಗತ್ಯವಿರುವವರಿಗೆ ಹಣ ಸಹಾಯ ಮಾಡಿದರೆ ಒಂದು ಪುಣ್ಯ ನಿಮಗೆ ಪ್ರಾಪ್ತಿಯಾಗಲಿದೆ. ಹೂಡಿಕೆಗೆ ಇಂದು ಹೆಚ್ಚು ಅನುಕೂಲಕರವಾದಂಥ ದಿನವಲ್ಲ. ಹಾಗೆಯಾಗಿ ತಾಳ್ಮೆಯನ್ನು ಮಾಡಿಕೊಳ್ಳಿ. ದೊಡ್ಡ ಹೂಡಿಕೆಗಳು ಬೇಡ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಇಂದು ಒಳ್ಳೆಯ ಒಂದು ಚೈತನ್ಯ ಇರತಕ್ಕಂಥ ದಿನ. ಪರೀಕ್ಷಾ ತಯಾರಿ ಅಥವಾ ಹೊಸ ವಿಷಯ ಅಧ್ಯಯನಕ್ಕೆ ಸೂಕ್ತವಾದಂಥ ದಿನ. ಉಪನ್ಯಾಸಗಳು, ಕಾರ್ಯಾಗಾರಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗಲಿದೆ. ವಿದ್ಯಾರ್ಥಿಗಳು ಆದಷ್ಟು ಎಚ್ಚರಿಕೆಯಿಂದ ಇರಿ. ಒಳ್ಳೆಯ ಒಂದು ವಿದ್ಯೆಯಲ್ಲಿ ಸಾಧನೆ ಮಾಡಲು ತೊಡಗಿಕೊಳ್ಳುವುದು ಉತ್ತಮ. ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ, ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಒಡನಾಟವಿರಲಿದೆ. ಕುಟುಂಬ ಸದಸ್ಯರ ಸಹಕಾರದಿಂದ ಮನಸ್ಸಿಗೆ ಸಮಾಧಾನ ಸಿಗುವಂಥ ದಿನ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಒಟ್ಟಿನಲ್ಲಿ ಆರೋಗ್ಯ ಈ ದಿನ ಉತ್ತಮವಾಗಿರಲಿದೆ. ದೇಹದ ತೊಳಲಾಟ ಅಥವಾ ತಲೆನೋವು ಇರಬಹುದು. ವಿಳಂಬಿಸದೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಯೋಗ ಪ್ರಾಣಾಯಾಮದಿಂದ ಉತ್ತಮ ಫಲಗಳು ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಹಾಗೂ ಒಂದು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಹಾಗೂ ಮಂತ್ರ ಓಂ ನಮೋ ವೆಂಕಟೇಶಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಜಾಸ್ತಿಯೂ ಮಾಡಬಹುದು, ಕಡಿಮೆ ಅಂದರೆ 21 ಸರ್ತಿ ಮಾಡಿಕೊಳ್ಳಿ. ಹಾಗೂ ಈ ದಿನ ಸುಪ್ರಭಾತ ಸೇವೆಯನ್ನು ಕೇಳಿ ತಿರುಪತಿಯ ದರ್ಶನದಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ. ಅಶಕ್ತರಿಗೆ ಅನ್ನದಾನ ಮಾಡಿಕೊಳ್ಳುವುದರಿಂದ ನಿಮಗೆ ಶುಭಗಳು ದೊರೆಯಲಿದೆ. ಈ ದಿನ ಧೈರ್ಯ, ದೃಢತೆ ಮತ್ತು ನಂಬಿಕೆಯೊಂದಿಗೆ ನೀವು ಇಂದು ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮದೇ ಆದ ಒಂದು ಶಕ್ತಿ ನಿಮ್ಮನ್ನು ಮುನ್ನಡೆಸಲಿದೆ. ಸ್ನೇಹಿತರೆ, ಈ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ತಪ್ಪದೆ ನಿಮ್ಮ ಕಮೆಂಟ್, ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೂ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು
ತಪ್ಪದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಆತ್ಮೀಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ದಿನ ನಿಮಗೆ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಇಂದು ಶ್ರಮ ಮತ್ತು ಕಠಿಣ ಪರಿಶ್ರಮ ಫಲ ಕೊಡುವಂತಹ ದಿನ. ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ತೀರ್ಮಾನಗಳಲ್ಲಿ ಚಿಂತನೆ ಅಗತ್ಯ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಕೆಲಸದ ಸ್ಥಳಗಳಲ್ಲಿ ಹೊಸ ಹೊಣೆಗಾರಿಕೆಗಳು ಬರುವಂಥ ಸಾಧ್ಯತೆ. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯ ಯಶಸ್ವಿಯಾಗಲಿದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದದ ಬಗ್ಗೆ ಯೋಚನೆ ಮಾಡತಕ್ಕಂಥ ಸಮಯ. ಇನ್ನು ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ವಿಶೇಷವಾಗಿ ಖರ್ಚುಗಳನ್ನು ನಿಯಂತ್ರಿಸುವ ಅಗತ್ಯವಿರತಕ್ಕಂಥ ದಿನ. ಹಳೆಯ ಸಾಲವನ್ನು ತೀರಿಸಲು ಯೋಚನೆ ಬರುವಂಥ ದಿನ. ಅನಾವಶ್ಯಕ ಖರ್ಚುಗಳಿಂದ ಆದಷ್ಟು ದೂರವಿರಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ಗುರುಗಳಿಂದ ಮಾರ್ಗದರ್ಶನ ಸಿಗುವಂಥ ದಿನ ಮತ್ತು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ಹೊಸ ಪುಸ್ತಕ ಅಥವಾ ವಿಷಯ ಅಧ್ಯಯನಕ್ಕೆ ಈ ದಿನ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಮನೆ ಯಜಮಾನರೊಂದಿಗೆ ಚರ್ಚೆಯ ವೇಳೆ ತಾಳ್ಮೆ ಇರಲಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದತ್ತ ಹೆಚ್ಚಿನ ಗಮನವನ್ನು ಕೊಡಿ. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯುವುದರಿಂದ ಬಾಂಧವ್ಯ ಗಾಢವಾಗಲಿದೆ ಮತ್ತು ಪ್ರೀತಿ ವಿಶ್ವಾಸ ಉತ್ತಮವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸೊಳ್ಳೆ ಕಚ್ಚಿ ಚರ್ಮದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಹಾಗೂ ಕಾಲು ಮೊಣಕಾಲು ಅಥವಾ ಬೆನ್ನು ನೋವಿನಂತಹ ತೊಂದರೆಗಳು ಈ ದಿನ ನಿಮ್ಮನ್ನು ಕಾಡಲಿದೆ. ನೀರು ಹೆಚ್ಚಾಗಿ ಸೇವನೆ ಮಾಡಿ ದೇಹ ತಂಪಾಗಿರಿಸಿ. ಆಹಾರದಲ್ಲಿ ವ್ಯತ್ಯಯವನ್ನು ಮಾಡಿಕೊಳ್ಳದೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಿ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 8. ಶುಭ ಸಮಯ ಸಂಜೆ 4:30ರಿಂದ ರಾತ್ರಿ 7ರವರೆಗೆ ಶುಭ ಸಮಯ. ಈ ಸಮಯದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಂಡು ಮುಂದುವರಿಯಬಹುದು. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ನೀವು ಮುಖ್ಯವಾಗಿ ಶನಿದೇವರ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಹೆಚ್ಚಿನ ಒಂದು ಪರಿಹಾರಕ್ಕಾಗಿ ಬಡವರಿಗೆ ಒಂದು ಅನ್ನದಾನವನ್ನು ಮಾಡಿ ಮತ್ತು ವಸ್ತ್ರದಾನವನ್ನು ಮಾಡಿ ಮತ್ತು ಈಶ್ವರ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಹಾಗೂ ದೀಪವನ್ನು ಬೆಳಗಿ ದೇವತಾ ಆರಾಧನೆ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೂ ಈ ದಿನ ನಿಮಗೆಲ್ಲ ಶುಭವಾಗಲಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ಹೊಸ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಲಿದೆ. ಸೃಜನಾತ್ಮಕತೆ ಮತ್ತು ಚುರುಕುತನದಿಂದ ಕೆಲಸವನ್ನು ಮಾಡಿಕೊಳ್ಳಿ. ಸ್ನೇಹಿತರ ಸಲಹೆ ಉಪಯುಕ್ತವಾಗಿರಲಿದೆ ಮತ್ತು ಹಿರಿಯರಿಂದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಚುರುಕಾದಂತಹ ದಿನ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಬದಲಾಗಲು ಸಿದ್ಧರಾಗಿರಿ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಂದ ಲಾಭ ಆಗಲಿದೆ. ಇನ್ನು ಈ ಒಂದು ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಖರ್ಚು ಕಡಿಮೆ ಮಾಡುವುದು ಶುಭ. ಬಂಡವಾಳ ಹೂಡಿಕೆಗೆ ಪೂರಕವಾಗಿ ದಿನ ಉತ್ತಮವಾಗಿಲ್ಲ. ಮುಂದಿಟ್ಟುಕೊಳ್ಳುವುದು ಉತ್ತಮ. ಕ್ರಿಯಾತ್ಮಕ ಉಳಿತಾಯದ ಯೋಜನೆ ರೂಪಿಸಿಕೊಳ್ಳಿ. ಹಣಕಾಸನ್ನು ಹೂಡಿಕೆ ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಬೇಡಿ. ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇದನ್ನು ಸಾಧನೆ ಮಾಡುವ ಉತ್ತಮವಾದಂಥ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಓದಿನಲ್ಲಿ ಒತ್ತಡ ಸ್ವಲ್ಪ ಕಮ್ಮಿಯಾಗಲಿದೆ. ಸ್ನೇಹಿತರ ಸಹಕಾರದಿಂದ ಕಲಿಕೆ ಸುಲಭವಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಒಳ್ಳೆಯ ಒಂದು ಸಂಬಂಧ ಬೆಳೆಸುವುದು ಅಗತ್ಯ. ಪ್ರೇಮ ಸಂಬಂಧಗಳಲ್ಲಿ ಅಲ್ಪಮಟ್ಟದ ಗೊಂದಲ ಸಂಭವಿಸಲಿದೆ. ಮಾತುಕತೆ ಮಾಡಿಕೊಳ್ಳುವುದು ಉತ್ತಮ. ಮಕ್ಕಳ ಮನಸ್ಥಿತಿಗೆ ಸ್ಪಂದನೆಯನ್ನು ನೀಡಿ ಹಾಗೂ ಮಕ್ಕಳೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಮೈಗ್ರೇನ್ ಅಥವಾ ತಲೆನೋವು ನಿಮಗೆ ತೊಂದರೆಯನ್ನು ನೀಡಬಹುದು. ನೀರನ್ನು ಹೆಚ್ಚಾಗಿ ಸೇವನೆ ಮಾಡಿ. ಆರಾಮದಾಯಕ ಬಟ್ಟೆಯನ್ನು ಧರಿಸಿ.
ಉತ್ತಮ ನಿದ್ರೆಗೆ ಆದ್ಯತೆಯನ್ನು ನೀಡಿ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ಮಾಡಿಕೊಂಡು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸರ್ವ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನದ ನಿಮ್ಮ ಶುಭ ಬಣ್ಣ ನಾರಂಗಿ ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಎಲ್ಲ ಸರ್ವ ಕಷ್ಟ ನಷ್ಟ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಬಡವರಿಗೆ ಯಾರಾದರೂ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿಕೊಳ್ಳಿ. ದೇವಾಲಯದಲ್ಲಿ ಒಂದು ನಿರ್ಮಲವಾದಂತಹ ನೀರಿನ ಸೇವನೆಯನ್ನು ಒದಗಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಸ್ನೇಹಿತರೆ, ಈ ದಿನ ನೀವು ಹೆಚ್ಚಿನ ಸಮಯ ನಿರ್ವಹಣೆಯ ಕೆಲಸ ಮಾಡಿದಲ್ಲಿ ಒಳ್ಳೆಯ ಫಲಗಳು ನಿಮಗೆ ಈ ದಿನ ಪ್ರಾಪ್ತಿಯಾಗಲಿದೆ. ನಿಮ್ಮ ಪರಿಸ್ಥಿತಿ ಈ ದಿನ ಸುಧಾರಿಸಿಕೊಳ್ಳತಕ್ಕಂಥ ದಿನವಾಗಿರಲಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಶುಭವಾಗಲಿ. ಇನ್ನು ಮುಂದಿನ ರಾಶಿ ಮೀನ ರಾಶಿ. ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ. ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರುವಂಥ ದಿನ. ಉತ್ತಮ ಕಾರ್ಯಗಳಿಗೆ ಮುನ್ನಡೆದು ಹೋಗಬಹುದಾದಂಥ ದಿನ. ಈ ದಿನ ಮೀನರಾಶಿಯವರು ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳುವಂಥ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗೆ ಚಾಲನೆ ನೀಡಲು ಶ್ರೇಷ್ಠವಾದಂಥ ಸಮಯ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಈ ದಿನ ಲಭ್ಯವಾಗಲಿದೆ. ಉದ್ಯಮದಲ್ಲಿ ಹಳೆಯ ಬಾಕಿಗಳು ವಸೂಲಿಯಾಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನ ಸ್ಥಿತಿಯಲ್ಲಿ ಲಘು ಪ್ರಗತಿ ಉಂಟಾಗಲಿದೆ. ಖರ್ಚುಗಳಲ್ಲಿ ನಿಯಂತ್ರಣ ಸಾಧಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಹೂಡಿಕೆ ಮಾಡುತ್ತಿರುವವರು ಹೊಸ ಅವಕಾಶಗಳ ಬಗ್ಗೆ ಯೋಚಿಸುವಂಥ ದಿನ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿಗೆ ತಯಾರಿ ಉತ್ತಮವಾಗಿರಲಿದೆ. ಹಾಗೂ ವಿಶೇಷವಾಗಿ ಈ ದಿನ ಶಿಸ್ತು ಮತ್ತು ನಿರಂತರ ಅಭ್ಯಾಸದಿಂದ ಉತ್ತಮ ಫಲಿತಾಂಶಗಳು ದೊರೆಯತಕ್ಕಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ದಿನ ಪೂರಕವಾದಂಥ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರತಕ್ಕಂಥ ದಿನ. ಪ್ರೀತಿಯಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗೆ ಸಹಜತೆಯ ದಿನವಾಗಿರಲಿದೆ. ಹಾಗೂ ವಿಶೇಷವಾಗಿ ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಇಂದು ನಿಮಗೆ ನಿದ್ರಾ ಕೊರತೆ ಕಾಡಬಹುದು. ಜ್ವರದ ಲಕ್ಷಣಗಳು ಮೂಡಬಹುದು. ಆರೋಗ್ಯಕರ ಆಹಾರವನ್ನು ಪಾಲಿಸಿ ವಿಶ್ರಾಂತಿಯನ್ನು ಪಡೆಯುವುದು ಅಗತ್ಯ. ಆರೋಗ್ಯದಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ನೀವು ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಸಮಯ ಮಧ್ಯಾಹ್ನ 1:30ರಿಂದ 3ರವರೆಗೆ. ಇನ್ನು ಈ ದಿನದ ನಿಮ್ಮ ಎಲ್ಲ ಕಷ್ಟಗಳ ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ಈ ದಿನ ಗಂಗಾದೇವಿಯ ಆರಾಧನೆ, ದತ್ತಾತ್ರೇಯ ಸ್ವಾಮಿಯ ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳಿ. ಹಾಗೂ ವಿಶೇಷವಾಗಿ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 21 ಬಾರಿ ಇಲ್ಲವೇ 108 ಬಾರಿ ಜಪ ಮಾಡಿ. ಹಾಗೂ ಹೆಚ್ಚಿನ ಒಂದು ಫಲಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ವಿಷ್ಣುವಿನ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ನದಿಯಲ್ಲಿ ತಿಲದಾನವನ್ನು ಮಾಡಿಕೊಳ್ಳುವುದರಿಂದ ಶುಭ ದೊರೆಯಲಿದೆ. ಅನಾಥಾಶ್ರಮದಲ್ಲಿ ಇರತಕ್ಕಂಥವರಿಗೆ ಅನ್ನದಾನವನ್ನು ಮಾಡಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದನ್ನು ನಿಮಗೆ ಶುಭವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.